ಭಕ್ತಿ, ಏನ್ ಅಡ್ಗೆ ಮಾಡ್ತಿದ್ಯಮ್ಮ ಇವತ್ತು? ಅದು ಅನ್ನ ಸಾಂಬಾರ್ ಮತ್ತೆ ಮಜ್ಜಿಗೆ ಹುಳಿ ಅಜ್ಜಿ. ಹಾಗಿದ್ರೆ ಇವತ್ತು ಅಡ್ಗೆಲಿ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಆಗಿರುತ್ತೆ ಅಲ್ವಾ? ಇಲ್ಲಪ್ಪ, ಎಲ್ಲ ಸರಿಯಾಗಿ ಹಾಕಿದ್ದೀನಿ ಅಜ್ಜಿ. ಇರಿ ರುಚಿ ನೋಡ್ತೀರಾ? ಯಾಕೆ ಬ್ಯೂಟಿ ಕ್ವೀನ್ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ? ಮತ್ತೇನ್ ಹೇಳ್ಬೇಕು ನಿನಗೆ? ಯಾಕಜ್ಜಿ, ಏನಾಯ್ತು ಇವಾಗ? ಭಕ್ತಿ, ಇವತ್ ಸಿಹಿ ಏನಾದ್ರೂ ಮಾಡ್ಬೇಕಲ್ವಾ? ಮಾಡ್ಬೇಕಿತ್ತ? ಗೊತ್ತಾಗ್ಲಿಲ್ಲ ಅಜ್ಜಿ, ಇವಾಗ್ಲೇ ಮಾಡ್ತೀನಿ. ಪಾಯಸ ಮಾಡ್ಲೋ ಜಾಮೂನ್ ಮಾಡ್ಲೋ? ಅಯ್ಯೋ, ಇವಳಿ ಹೇಗ ಅರ್ಥ ಮಾಡ್ಲಿ ಬನಶಂಕರಮ್ಮ? ಅಜ್ಜಿ ಪ್ಲೀಸ್ ಅಜ್ಜಿ, ನನ್ಗೇನು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳಿ. ಅಯ್ಯೋ ಅಜ್ಜಿ, ಅಜ್ಜಿ ಬಿಡಿ ಅಜ್ಜಿ, ಕಿವಿ ನೋವಾಗ್ತಿದೆ. ಅಯ್ಯೋ ಅಜ್ಜಿ, ಏನ್ ಮಾಡ್ತಿದ್ದೀರಾ? ಬಿಡಿ ಅಮ್ಮ. ಅಜ್ಜಿ ಎಷ್ಟು ನೋವುತ್ತಿತ್ತು ಗೊತ್ತಾ? ಇದಕ್ಕಿಂತ ನೋವು ನನಗಾಗ್ತಿದೆ. ಯಾಕಜ್ಜಿ? ಮತ್ತೆ ನಿನ್ ಗಂಡನ್ ಜೊತೆ ಛಾಯ ಹೋದ್ರೆ ಹೊಟ್ಟೆ ಉರಿಯಲ್ವಾ? ನೀನ್ ಯಾಕೆ ಅವಳನ್ನ ಅಗಸ್ತಿನ ಜೊತೆ ಹೋಗೋದಕ್ ಬಿಟ್ಟೆ? ಮದುವೆ ಆಗಿರೋ ಹುಡುಗಿ ನೀನು, ಈಗಲೇ ಗಂಟಂಗ್ ಲಗಾಮ್ ಹಾಕೋದನ್ ಬಿಟ್ಟು ನನ್ ಮುದ್ದು ಅಜ್ಜಿಗೆ ಇದಕ್ಕ ಕೋಪ ಬಂದಿರೋದು? ಮತ್ತೆ ಅಜ್ಜಿ, ನಿಮ್ ಮೊಮ್ಮಗ ನನ್ ಮನ್ಸಿಗೆ ನೋವಾಗಂತ ಒಂದು ಕೆಲ್ಸನೂ ಮಾಡಲ್ಲ, ಆ ನಂಬಿಕೆ ನನಗಿದೆ. ಪುಟ್ಟಿ, ನನಗೂ ಅಗಸ್ತಿನ ಮೇಲೆ ನಂಬಿಕೆ ಇದೆಯಮ್ಮ. ಆದ್ರೆ ಬಂದಿದ್ದಾಳಲ್ಲ ಆ ಹುಡುಗಿ ಮೇಲೆ ನಂಬಿಕೆ ಇಲ್ಲ ನನಗೆ. ಯಾಕೆ? ನಿನಗ್ ಗೊತ್ತಿದ್ಯಾ ಅಗಸ್ತಿನ್ ಕಂಡ್ರೆ ಅವಳು ಹೇಗ ಆಡ್ತಾಳೆ ಅಂತ? ಮೇನಕೆ. ಅಜ್ಜಿ ಈಗ್ಲೇ ಹಿಂಗೆ, ಇನ್ನ ತಾತ ಇರ್ಬೇಕಾದ್ರೆ ಇನ್ ಹೆಂಗಾಡ್ತಿದ್ರು ಏನೋ. ಹೋಗಿ, ಅವರಂತೂ ನನ್ನನ್ ಬಿಟ್ಟು ಬೇರೆ ಯಾರನ್ನೂ ನೋಡ್ತಿರ್ಲಿಲ್ಲ. ಹೌದಾ? ನಾನೇ ಅವ್ರಿಗೆ ಬೇಕಾದಾಗಿರ್ಬೇಕಾದ್ರೆ ಯಾಕೆ ನೋಡ್ತಾರೆ? ಓಹೋ, ಇಲ್ಲಿದೆ ಸೀಕ್ರೆಟ್. ನೀನು ಅಷ್ಟೇ, ನಿನ್ ಗಂಡನಿಗೆ ಬೇಕಾದಾಗ ನೀನಿರ್ಬೇಕು. ಮೊದ್ಲೇ ಬೆಂಗಳೂರು ಹುಡುಗಿ, ನಯ ನಾಜುಕ್ ಜಾಸ್ತಿ ಅವಳಿಗೆ. ಅಜ್ಜಿ ಏನೇ ಆದ್ರೂ ಅಗಸ್ತ್ಯ ಭಕ್ತಿ ನಿನಗ್ ಗೊತ್ತಾಗಲ್ಲ. ಅವಳಿಲ್ಲಿದ್ದಾಗ ಏನೆಲ್ಲಾ ಸಮಸ್ಯೆ ಮಾಡ್ಬಿಟ್ಲು ಗೊತ್ತಾ ನಿನಗೆ? ಈಗಲೂ ಅಗಸ್ತ್ಯನ್ನ ಹತ್ರ ಮಾಡ್ಕೊಳಕ್ ಪ್ರಯತ್ನ ಪಡ್ತಿರೋ ಹಂಗ್ ಕಾಣಿಸ್ತಿದೆ. ಇವಾಗ ಅಗಸ್ತ್ಯನು ಹಾಗೆ ಇರ್ಬೇಕಲ್ವಾ ಅಜ್ಜಿ? ಏನ್ ಹೇಳ್ತಿದ್ದೀಯಮ್ಮ? ಹೌದು ಅಜ್ಜಿ, ಈಗ ಅಗಸ್ತ್ಯ ಛಾಯಾ ಮೇಡಮ್ ಹೇಳ್ದಂಗ್ ಕೇಳಿದ್ರೇನೆ ಒಳ್ಳೇದು. ಮೊದ್ಲೇ ಅವ್ರ ಆರೋಗ್ಯ ಸರಿ ಇಲ್ಲ, ನೀವೇ ನೋಡಿದ್ರಲ್ಲ ಅವ್ರು ಹೇಗ್ ಕೋಪ ಮಾಡ್ಕೊಂಡ್ ರೂಮಿಗೆ ಹೋದ್ರು ಅಂತ. ಮತ್ತೆ ಯಾಕೆ ಅವಳನ್ ಮನೆ ಕರ್ಕೊಂಡ್ ಬಂದ್ರಿ? ಅಗಸ್ತ್ಯನ್ಗೆ ಅವ್ರ ಆಗ ತುಂಬಾ ಸಹಾಯ ಮಾಡಿದ್ರು. ಇವಾಗ ಆ ಋಣ ತೀರ್ಸೋ ಸಮಯ ಬಂದಿದೆ ಅಂದ್ಮೇಲೆ ಅದನ್ನ ಯಾಕೆ ಬಿಡ್ಬೇಕು ಅಜ್ಜಿ? ಏನೋ ಒಂದೊಂದ್ಸಲ ಅತಿಯಾದ ಒಳ್ಳೆತನ ಕೆಟ್ಟದ್ದನ್ನ ಮಾಡಿಸ್ಬಿಡುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಅಜ್ಜಿ. ನಿನ್ನ ಸಂಸಾರ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಮ್ಮ, ನೆನಪಿರ್ಲಿ. ಅಜ್ಜಿ, ನೀವ್ ಹೇಳ್ದಂಗೆ ಅಗಸ್ತ್ಯನ್ ಮುಂದೆ ಮೇನಕೆನೆ ಬಂದ್ ಕುಣಿದ್ರು ಅವ್ನ್ ಕಣ್ಣೆತ್ ಕೂಡ ನೋಡಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಅಪ್ಪಿ ತಪ್ಪಿ ನೋಡ್ಬಿಟ್ರೆ ನೋಡ್ಲಿ ಅಷ್ಟೇ. ಏನ್ ಹೇಳ್ತಿದ್ಯಮ್ಮ? ನೀನು ಅವನ ಹೆಂಡತಿ ಇರ್ಬಹುದು ಅಜ್ಜಿ, ಹೆಂಡತಿಯಾಗಿ ಅಗಸ್ತ್ಯನ ಪ್ರೀತಿ ಮಾಡ್ಬಹುದು, ಆದ್ರೆ ಅವ್ರ ಭಾವನೆಗಳನ್ನ ತಡೆಯೋದಿಕ್ಕೆ ನಾನ್ ಯಾರು ಅಲ್ಲ ಅಲ್ವಾ? ಪ್ರೀತಿ ಸರಾಗವಾಗಿರ್ಬೇಕೆ ಹೊರತು ಉಸಿರುಗಟ್ಟ ಹಾಗಿರ್ಬಾರ್ದು. ಎಷ್ಟು ಒಳ್ಳೆ ಮಾತು ಹೇಳಿದೆಯಮ್ಮ. ನಿನಗೆ ಅಗಸ್ತ್ಯನ್ ಮೇಲಿರೋ ಪ್ರೀತಿ ನಂಬಿಕೆ ಸದಾ ಹೀಗೆ ಇರಲಿ. ಜಾತಕದಲ್ಲಿ ಏನಿದೆ ಗುರುಗಳೇ? ಅಪಾಯ ಸರಿ ಮಾಡಕ್ಕಾಗದೇ ಇರೋ ಅಷ್ಟು ಅನಾಹುತ ಆಗತ್ತೆ ನಿನ್ನ ಮಗಳ ಬಾಳಲ್ಲಿ. ವಿಧಿನ್ ಮೀರೋ ಕೆಲಸ ಮಾಡಬಾರ್ದಾಗಿತ್ತು ನಿನ್ನ ಮಗಳು. ಭಕ್ತಿ ನಿನ್ ಹಣೆ ಬರಾನೆ ಒತ್ಕೊಂಡು ಹುಟ್ಟಿದಾಳೆ ಶಾರದಾ, ನಿನ್ ತರಾನೆ ವಿಧವೆ ಪಟ್ಟ ಬರ್ಸ್ಕೊಂಡ್ ಬಂದಿದ್ದಾಳೆ. ಅಮ್ಮ, ಯಾಕಮ್ಮ ಇಷ್ಟು ಮೋಸ ಮಾಡ್ತಿದೀಯಾ? ನನ್ನ ಮಗಳು ನಂತರ ಆಗೋದು ಅಂದ್ರೆ
ಹೇಗಮ್ಮ ಈ ತಾಯಿ ತಡ್ಕೊಳ್ಳೋದು? ನಿನ್ನ ಮಗಳನ್ನ ವಿಧವೆಯಾಗಿ ನೋಡೋದಕ್ಕೆ ನಿನಗಿಷ್ಟನಾ? ಯಾಕಮ್ಮ ಈ ಶಿಕ್ಷೆ? ನೀನೇ ಮುಂದೆ ನಿಂತು ಮಾಡಿಸಿರೋ ಮದುವೆ ಅಲ್ವಾ ಇದು? ಭಕ್ತಿ ಹೇಳ್ದಾಗೆ ನೀನೇ ಈ ಜವಾಬ್ದಾರಿನ ತಗೋಬೇಕು. ಇಲ್ಲ ಅಂದ್ರೆ ನಾನೇ ಜೀವ ಕಳ್ಕೊಂಡ್ಬಿಡ್ತೀನಿ. ಇದು ನನ್ನ ದೊಡ್ಡ ಮಗನ ಜಾತಕ ಶಾಸ್ತ್ರಿಗಳೇ. ಇತ್ತೀಚೆಗೆ ಜಾಸ್ತಿ ಕೆಟ್ಟ ಕನಸುಗಳು ಬೀಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಅಪಶಕನಗಳು ನಡೀತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು ಶಾಸ್ತ್ರಿಗಳೇ? ಅದಕ್ಕೆ ಕಾರಣ ಈ ಜಾತಕದಲ್ಲೇ ಇದೆ. ಏನೂ ತೊಂದರೆ ಇಲ್ಲ ಅಲ್ವಾ ಶಾಸ್ತ್ರಿಗಳೇ? ತೊಂದರೆ ಇರೋದಕ್ಕೇನೆ ಆ ದೇವಿ ನಿಮಗೆ ಸೂಚನೆ ಕೊಡ್ತಾ ಇರೋದು. ನೀವು ಜಾತಕ ತಂದು ತೋರಿಸಿದ್ದು ಒಳ್ಳೇದಾಯ್ತು. ಹಾಗಿದ್ರೆ ಕೆಟ್ಟದಾಗುತ್ತಾ ಶಾಸ್ತ್ರಿಗಳೇ? ನೋಡಿ ಅಮ್ಮ, ನಿಮ್ಮ ಮಗನ ಜಾತಕದಲ್ಲಿ ಅಕಾಲ ಮೃತ್ಯು ಯೋಗ ಇದೆ. ಶಾಸ್ತ್ರಿಗಳೇ, ಅಂದ್ರೆ ನಮ್ಮ ಮಗ ನಮ್ಮನ್ ಬಿಟ್ಟೋಗ್ತಾನ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ, ಅವನ್ಗೆ 2 ವರ್ಷದ ಮಗು ಇದೆ. ಹೇಗಾದ್ರೂ ಮಾಡಿ ನನ್ ಮಗನ್ನ ಉಳಿಸ್ಕೊಡಿ ಶಾಸ್ತ್ರಿಗಳೇ. ಅಳಬೇಡಿ ತಾಯಿ, ಹುಟ್ಟು ಸಾವು ಯಾರ ಕೈನಲ್ಲೂ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ಅದಕ್ಕೆ ಪರಿಹಾರಗಳನ್ನು ಹಿರಿಯರು ಸೂಚಿಸಿರ್ತಾರೆ, ಅದನ್ನು ಪಾಲಿಸಬೇಕಷ್ಟೇ. ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಶಾಸ್ತ್ರಿಗಳೇ. ಪರಿಹಾರ ಮಾಡೋದ್ರ ಜೊತೆಗೆ ಶ್ರದ್ಧೆ, ಭಕ್ತಿ, ನಂಬಿಕೆ ಇರಬೇಕು. ಮಾಡ್ತೀನಿ ಶಾಸ್ತ್ರಿಗಳೇ, ಹೇಳಿ. ಇದನ್ನ ನೀವಲ್ಲ, ನಿಮ್ಮ ಸೊಸೆ ಮಾಡಬೇಕು. ಗಂಡನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಖಂಡಿತವಾಗ್ಲೂ ಮಾಡ್ತಾಳೆ ಶಾಸ್ತ್ರಿಗಳೇ. ಸರಿ, ಹಾಗಿದ್ರೆ ನಾನು ಹೇಳೋದನ್ನ ಚಾಚೂ ತಪ್ಪದೆ ನಿಮ್ಮ ಸೊಸೆಗೆ ಹೇಳ್ಬಿಡಿ. ನಿಮ್ಮ ಸೊಸೆ ಕಠಿಣವಾದ ಸಾವಿತ್ರಿ ವ್ರತನ ಮಾಡಿದ್ರೆ ನಿಮ್ಮ ಮಗನ ಅಕಾಲ ಮೃತ್ಯು ಯೋಗವನ್ನು ತಪ್ಪಿಸಬಹುದು. ಸಾವಿತ್ರಿ ವ್ರತ? ತೀರಾ ಕಠಿಣವಾದ ಹಾದಿ. ಸತ್ಯವಾನ್ ಸಾವಿತ್ರಿ ಕತೆ ಕೇಳಿದಿರಲ್ವಾ? ಕೇಳಿದ್ದೀನಿ ಶಾಸ್ತ್ರಿಗಳೇ. ಕೇಳೋದಕ್ಕಿಂತಲೂ ರೂಢಿಸಿಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ನನ್ನ ಸೊಸೆ ದೈವ ಭಕ್ತೆ, ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡೇ ಮಾಡ್ತಾಳೆ. ನಮ್ಗೆ ಪರಿಹಾರ ಆದ್ರೆ ಅಷ್ಟೇ ಸಾಕು ಶಾಸ್ತ್ರಿಗಳೇ. ಅದೇನ್ ವ್ರತ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಶಾಸ್ತ್ರಿಗಳೇ.